76ನೇ ಗಣರಾಜ್ಯೋತ್ಸವದ ಶುಭಾಶಯವನ್ನು ಎಲ್ಲರಿಗೂ ಈ ನಾಡಿನ ಜನತೆಗೆ ತಿಳಿಸ್ತವೆ. ಈ ರಾಜ್ಯದಲ್ಲಿ ಸರ್ಕಾರ ಅನ್ನುವಂಥದ್ದು ಒಂದು ಜೀವಂತ ಇದೆಯಾ? ಸರ್ಕಾರದ ಮೂಲಭೂತ ಕರ್ತವ್ಯ ಈ ರಾಜ್ಯದ ಸುರಕ್ಷತೆ, ಅಭಿವೃದ್ಧಿ ಮತ್ತು ಈ ಜನತೆಯ ಕ್ಷೇಮ ಇದನ್ನು ಕಾಯುವಂಥದ್ದು ಆಗಬೇಕಿತ್ತು. ಆದರೆ ಈ ಸರ್ಕಾರ ಜನಸಾಮಾನ್ಯರ ತೆರಿಗೆಯಿಂದ ತನ್ನ ರಾಜಕೀಯ ಬೇಳೆಯನ್ನೇ ಬೇಯಿಸ್ಕೊಳ್ತಾ ಇದೆ. ಅದಕ್ಕೆ ಗಣರಾಜ್ಯೋತ್ಸವವನ್ನು ಕೂಡ ದುರ್ಬಳಕೆ ಮಾಡಿಕೊಂಡಿರುವಂಥದ್ದು. ಸರ್ಕಾರ ಅಡ್ವರ್ಟೈಸ್ ಅನ್ನ ಕೊಟ್ಟಿದೆ. ಈ ಅಡ್ವರ್ಟೈಸ್ ಅಲ್ಲಿ ಬನ್ನಿ ಗಾಂಧಿ ಭಾರತವನ್ನು ನಿರ್ಮಿಸೋಣ ಅಂತ ಬರ್ಕೊಂಡಿದ್ದಾರೆ. ಯಾವ ಗಾಂಧಿ? ಸೋನಿಯಾ ಗಾಂಧಿನ, ರಾಹುಲ್ ಗಾಂಧಿನ, ಪ್ರಿಯಾಂಕಾ ಗಾಂಧಿನ? ಈ ಕಾಂಗ್ರೆಸ್ ಪಕ್ಷ ಎಷ್ಟು ನೀಚತನಕ್ಕೆ, ಎಷ್ಟು ತಳಮಟ್ಟಕ್ಕೆ ಇಳಿದಿದೆ ಅಂದ್ರೆ ಮಹಾತ್ಮ ಅನ್ನೋ ಪದವನ್ನ ಬಳಸುವಂತಹ ಸೌಜನ್ಯ ಈ ಸರ್ಕಾರಕ್ಕೆ ಇಲ್ಲ. ಮಹಾತ್ಮ ಅಂತ ಹೇಳಿ ಬಳಸಿದ್ರೆ ಅದು ರಾಷ್ಟ್ರಪಿತ ಗಾಂಧಿಯನ್ನ ಜನರಿಗೆ ನೆನಪು ಮಾಡಿಕೊಡತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಮಹಾತ್ಮ ಅನ್ನೋ ಪದವನ್ನ ಕೈಬಿಟ್ಟು ಗಾಂಧಿ ಅಂದ್ರೆ ಈಗಿನ ಜನರಿಗೆ ರಾಹುಲ್ ಗಾಂಧಿ ಅಂತ ಹೋಗ್ಲಿ ಅಂತ ಗಾಂಧಿ ಭಾರತವನ್ನು ನಿರ್ಮಿಸೋಣ ಅಂತ ಪೇಪರಲ್ಲಿ ಈ ಸರ್ಕಾರ ಅಡ್ವರ್ಟೈಸ್ ಮಾಡಿಕೊಂಡಿದೆ. ಎರಡನೇದು, ಇದು ಸರ್ಕಾರದ ಜಾಹೀರಾತು. ಈ ಜಾಹೀರಾತಿನಲ್ಲಿ ಅವರು ಕೊಟ್ಟಿರುವಂತಹ ಪ್ರಿಯಾಂಬಲ್ ತಪ್ಪಾಗಿದೆ. ಸರಿಯಾದಂತಹ ಟ್ರಾನ್ಸ್ಲೇಷನ್ ಕೂಡ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಫೇತ್ ಅನ್ನುವಂತಹ ಪದ ಪ್ರಿಯಾಂಬಲ್ ನಲ್ಲಿ ಇದೆ. ಕನ್ನಡದಲ್ಲಿ ಅದು ನಂಬಿಕೆ ಆಗತ್ತೆ. ಎಲ್ಲಿದೆ ಅದರ ಟ್ರಾನ್ಸ್ಲೇಷನ್ ಇಲ್ಲಿ? ಅಂದ್ರೆ ಸರ್ಕಾರದಿಂದ ಮಾತು ಮಾತಿಗೆ ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಹಿಡ್ಕೊಳ್ಳುವಂತಹ ಈ ಕಾಂಗ್ರೆಸ್ಸಿಗರು, ನಕಲಿ ಗಾಂಧಿಗಳು ಪ್ರಿಯಾಂಬಲ್ ಅನ್ನ ತಪ್ಪು ಮಾಡಿದ್ದಾರೆ. ಲಿಬರ್ಟಿ ಆಫ್ ಫೇತ್, ಎಕ್ಸ್ಪ್ರೆಷನ್, ಬಿಲೀಫ್ ಅನ್ನುವಂಥದ್ದು ಇರುತ್ತೆ. ಅಲ್ಲಿ ಫೇತ್ ಅನ್ನುವಂತಹ ಪದ ಕನ್ನಡದಲ್ಲಿ ನಂಬಿಕೆ ಆಗತ್ತೆ. ನಂಬಿಕೆ ಅನ್ನುವಂತಹ ಪದವನ್ನ ಕೈ ಬಿಟ್ಟಿದ್ದಾರೆ. ಅಂದರೆ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಇವರು ಸಂವಿಧಾನದ ಬಗ್ಗೆ ನಾವು ರಕ್ಷಕರು ಅಂತ ಹೇಳ್ಕೊಳ್ತಾರೆ. ಇನ್ನು ಮೂರನೇದು, ಬಳ್ಳಾರಿಯಲ್ಲಿ ನಿನ್ನೆ ವೈದ್ಯನ ಹಾಡು ಹಗಲಿನಲ್ಲಿ ಅಪಹರಣ ಆಗತ್ತೆ. ಒಬ್ಬ ಡಾಕ್ಟರ್ ವಾಕಿಂಗ್ ಮಾಡ್ತಾ ಇರುವಾಗ ನಂಬರ್ ಪ್ಲೇಟ್ ಇಲ್ಲದ ಕಾರ್ನಲ್ಲಿ ಬಂದು ಆತನನ್ನ ಅನಾಮತ್ತಾಗಿ ಎತ್ತಿ ಕಾರ್ನ ಒಳಗಡೆ ಹಾಕೊಂಡು ಆನಂತರ ಆ ಮನೆಯವರಿಗೆ ಫೋನ್ ಮಾಡ್ತಾರೆ. 2 ಕೋಟಿ ಹಣ, 3 ಕೋಟಿ ಮೌಲ್ಯದ ಬಂಗಾರವನ್ನ ಕೊಟ್ರೆ ಈ ವೈದ್ಯರನ್ನ ಬಿಡುಗಡೆ ಮಾಡ್ತೀವಿ, ಇಲ್ಲ ಅಂದ್ರೆ ಕೊಲೆ ಮಾಡ್ತೀವಿ. ಅಪಹರಣ ಆಗಿ ಕೇವಲ 1 ಗಂಟೆಯಲ್ಲಿ ಮಾಹಿತಿ ಬಂದಿತ್ತು. ಮಾಧ್ಯಮದ ಮುಂದೆ ಮಾತನಾಡಿದಾಗ ಅಪಹರಣಕ್ಕೆ ಒಳಗಾದಂತಹ ವ್ಯಕ್ತಿಯ ಜೀವಕ್ಕೆ ತೊಂದರೆ ಆಗಬಹುದು, ತನಿಖೆಗೆ ಆತನನ್ನ ಪತ್ತೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ತೊಂದರೆ ಆಗಬಹುದು ಅನ್ನೋ ಕಾರಣದಿಂದ ಇದನ್ನ ಬಹಿರಂಗಪಡಿಸಲಿಲ್ಲ. ಆತನನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದಕ್ಕಾಗಿ ಪೊಲೀಸ್ ಇಲಾಖೆಗೆ ಅಭಿನಂದನೆಯನ್ನ ಹೇಳ್ತಾನೆ. ಆದ್ರೆ ಈ ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನ ಮಾಡ್ತಾನೆ, ಈ ಸರ್ಕಾರ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಉಳಿಸ್ಕೊಂಡಿದೆಯಾ? ಹಾಡು ಹಗಲೇ ಒಬ್ಬ ವೈದ್ಯನನ್ನ ಅನಾಮತ್ತಾಗಿ ಕಿಡ್ನಾಪ್ ಮಾಡ್ತಾರೆ, 5 ಕೋಟಿಗೆ ಬೇಡಿಕೆಯನ್ನ ಇಡ್ತಾರೆ ಅಂತ ಹೇಳಿದ್ರೆ ಅವರು ಉರ್ದುನಲ್ಲಿ ಮಾತನಾಡ್ತಾ ಇದ್ರು. ಯಾರಿಗೆ ಭರವಸೆಯನ್ನ ಮೂಡಿಸ್ತಿದ್ದಾರೆ ಇವರು? ಈ ಸರ್ಕಾರ ನಾವು ಏನು ಮಾಡಿದ್ರೂ ಕೂಡ ಈ ರಾಜ್ಯದಲ್ಲಿ ನಡೆದು ಹೋಗತ್ತೆ, ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಇದೆ ಅಂತ ಹೇಳಿ ಯಾವ ವರ್ಗಕ್ಕೆ ಸಂದೇಶವನ್ನ ಈ ಸರ್ಕಾರ ಕಳಿಸ್ತಾ ಇದೆ? ಎರಡನೇದು,
ಇಲ್ಲಿಯವರೆಗೆ ಆ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಈ ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಹಾಗಾಗಿ ಆತ್ಮಹತ್ಯೆಗಳು ಆಗ್ತಾ ಇದ್ದಾವೆ, ಹಗಲಿನಲ್ಲಿ ಬ್ಯಾಂಕ್ ದರೋಡೆ ಆಗ್ತಾ ಇದೆ, ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ, ಅಮಾಯಕರನ್ನ ಪೊಲೀಸರು ಅರೆಸ್ಟ್ ಮಾಡಿ ಅಮಾಯಕರನ್ನ ಕೇಸ್ನಲ್ಲಿ ಫಿಕ್ಸ್ ಆಗುವಂಥದ್ದು ನಡೀತಾ ಇದೆ. ಈಗ ಕಿಡ್ನಾಪ್ ಸ್ಟಾರ್ಟ್ ಆಗಿದೆ, ಅಲ್ಲಲ್ಲಿ ಬಾಂಬ್ಗಳು ಬ್ಲಾಸ್ಟ್ ಆಗ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಗೃಹ ಸಚಿವರು ಅತ್ಯಂತ ವಿಫಲವಾಗಿರುವಂತಹ ಫೇಲ್ಡ್ ಹೋಮ್ ಮಿನಿಸ್ಟರ್ ಅಂತ ಹೇಳಿ ಆರೋಪವನ್ನು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.